ಸೊ ಇದು ಬಂದ್ಬಿಟ್ಟು 1 ಕೋಟಿ 1 CR ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಮನೆ. ಫುಲ್ ಮ್ಯಾನ್ಷನ್ ತರ ಡಿಸೈನ್ ಆಗಿರೋ ಹೌಸ್ ಅಂತ ಹೇಳ್ಬೋದು. ಇದೆಲ್ಲ ಟ್ರೆಡಿಷನಲ್ ಲುಕ್ ಬರುತ್ತೆ. ಇದು ಬಂದು ಪಾರ್ಕಿಂಗ್, ಹ್ಯೂಜ್ ಪಾರ್ಕಿಂಗ್, ಫಾಲ್ ಸೀಲಿಂಗ್ ತರ ಯೂಸ್ ಮಾಡಿರೋದು. ಎಲ್ಲೂ ನಮ್ಗೆ ಬೀಮ್ ಪ್ರೊಜೆಕ್ಷನ್ ಕಾಣಬಾರ್ದು ಅಂತ ಹೇಳಿ ಸಿಂಪಲ್ ಆಗಿದೆ. ಬಟ್ ಲುಕ್ ವೈಸ್ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಫೋಯರ್ ಅಲ್ಲೇ ನಿಮ್ಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ಹಾಲ್ ನ, ಲಿವಿಂಗ್ ಹಾಲ್ ನ ಯೂಸ್ ಮಾಡ್ಕೋತಾರೆ ನಮ್ ಕ್ಲೈಂಟ್. ಇದರಲ್ಲಿ ಲೈಟ್ಸ್ ಕೂಡ ಬರುತ್ತೆ, LED ಲೈಟ್. ಅಪ್ ಟು 3rd ಫ್ಲೋರ್ ತನಕನು ನಿಮ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಟೀಕ್ದು ಫ್ರೇಮು ಅಂಡ್ ಟಫ್ ಅಂಡ್ ಗ್ಲಾಸ್ ಹಾಕಿರೋದು. ಎಷ್ಟು ಡೆಕೋರೇಟಿವ್ ಆಗಿ ನಾವು ಪ್ಲಾನ್ ಮಾಡಿದೀವಿ ಅಂತ. ಪೂಜಾ ರೂಮ್ ನೋಡಿ, ಇಲ್ಲೆಲ್ಲ ವುಡನ್ ರಾಫ್ಟರ್ ತರ ಪ್ಲಾನ್ ಮಾಡಿದೀವಿ. ಇದು ಒಂದು ಪೇರೆಂಟ್ಸ್ ಬೆಡ್ರೂಮ್. ಒಂದು ಈ ಲ್ಯಾಮಿನೇಟ್ಸ್ ಅಲ್ಲಿ ಗೋಲ್ಡನ್ ಕಲರ್ದು ಹೈಲೈಟರ್ ಇದೆ. ಸೊ ಇಲ್ಲೆಲ್ಲ ನೋಡ್ಬೋದು. ಇದು ಕಂಪ್ಲೀಟ್ ಸ್ಪೇಷಿಯಸ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ ಹಿಡನ್ ಡೋರ್, ಪುಷ್ ಮಾಡಿದ್ರೆ ನಿಮ್ಗೆ ಓಕೆ ನೋಡ್ರೋ ಬೇರೆ ಜಸ್ಟ್ ಹಿಂಗ್ ಹೇಳಿದ್ರೆ ಗೊತ್ತಾಗುತ್ತೆ. ಡಾಟರ್ಸ್ ಬೆಡ್ರೂಮು. ಸೊ ಈ ಎಲ್ಲ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಆಗ್ಬೋದು, ಪ್ಲಂಬಿಂಗ್ ಪಾಯಿಂಟ್ಸ್ ಆಗ್ಬೋದು, ಈಚ್ ಅಂಡ್ ಎವ್ರಿಥಿಂಗ್ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡೋದು. ಮಾಸ್ಟರ್ ಬೆಡ್ರೂಮ್ ಕಂಪ್ಲೀಟ್ ಯುರೋಪಿಯನ್ ಥೀಮ್ ಇಟ್ಕೊಂಡು ಮಾಡಿರೋದು. ಅಂಡ್ ವಾಲ್ ಪೇಪರ್ಸ್ ಯೂಸ್ ಮಾಡಿದ್ದಾರೆ. ಹೆಡ್ ಬೋರ್ಡ್ ಅಲ್ಲೂ ಅಷ್ಟೇ ಚಾರ್ಕೋಲ್ ಫ್ಲೂಟೆಡ್ ಪ್ಯಾನೆಲ್ಸ್. ಸೊ ಕಂಪ್ಲೀಟ್ ಕಿಚನ್ ಇಂಟೀರಿಯರ್ ಫ್ರೀ ಆಗಿ ಮಾಡ್ಕೊಡ್ತಾ ಇದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ಚೆರಿಶ್ ಹ್ಯಾಪಿ ಹೋಮ್ಸ್ ಅವರ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪ್ರಾಜೆಕ್ಟ್ ತೋರಿಸ್ತಾ ಇದ್ದೀನಿ. ಸೊ ಇದು ನಮ್ಮ ಬೆಂಗಳೂರು ಬನಶಂಕರಿ 6 ಸ್ಟೇಜ್ ಹತ್ರನೇ ಬರುತ್ತೆ. ಕಾರ್ನರ್ ಸೈಟ್ ಆ್ಯಕ್ಚುಲಿ ಇದು 40x42 ಡೈಮೆನ್ಷನು. ಸೊ ಮನೆ ನೋಡ್ತಿರ್ಬೋದು ಎಷ್ಟು ಪ್ರೀಮಿಯಮ್ ಆಗಿ ಮಾಡಿದಾರಂತ. ಸೊ ಇದು ಬಂದ್ಬಿಟ್ಟು 1 ಕೋಟಿ 1 CR ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಮನೆ. ಎಲಿವೇಷನ್ಗಂತೂ ಸಿಕ್ಕಾಬಟ್ಟೆ ಒಂದು ಪ್ಲಾನಿಂಗ್ ಮಾಡಿ ನೀಟಾಗಿ ಮಾಡಿದ್ದಾರೆ. ಎಲಿವೇಷನಲ್ಲೇ ತುಂಬಾ ಇದೆ ಎಕ್ಸ್ಪ್ಲೇನ್ ಮಾಡೋಕ್ಕಂತಲೇ ಹೇಳ್ಬೋದು. ಸೊ ಇದೊಂದು ಮ್ಯಾನ್ಷನ್ ಹೌಸ್ ಅಂತ ಹೇಳ್ಬೋದು. ಮನೆ ಒಳಗಂತೂ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ಓಕೆ, ಸೊ ನಮ್ಮ ಮುಂದೆ ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೋರಿಸ್ತಾ ಇದ್ದೀರಾ. ಸೊ ಚೆರಿಶ್ ಹ್ಯಾಪಿ ಹೋಮ್ಸ್ ಅವರು ಯೂಶಲಿ ಏನಂದ್ರೆ ಒಂದು ನೀಟಾಗಿ ಒಂದು ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಿರ್ತಾರೆ. ಸೊ ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಸೊ ಇದಂತೂ ನಿಮ್ಗೆ ಫುಲ್ ಮ್ಯಾನ್ಷನ್ ತರ ಡಿಸೈನ್ ಆಗಿರೋ ಹೌಸ್ ಅಂತ ಹೇಳ್ಬೋದು. ಇದು ಒಂದೊಂದು ಪಾರ್ಟ್ ಅಲ್ಲೂ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿರೋಂತ ಹೌಸ್. ಹೊರಗಡೆ ಎಲಿವೇಶನ್, ಒಳಗಡೆ ಇಂಟೀರಿಯರ್ ವರ್ಕ್, ಮತ್ತೆ ಕಂಪ್ಲೀಟ್ ವೈಟ್ ಥೀಮ್ ಅಲ್ಲಿ ಮಾಡಿದೀವಿ. ಯಾರಾದ್ರೂ ಮನೆ ಕಟ್ಸ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ರೆ ಅವ್ರಿಗೆ ಒಂದಷ್ಟು ಐಡಿಯಾಸ್ ಅಂತೂ ಸಿಗೋದು ಹೌದು. ಬಟ್ ಅದೇ ತರ ಇಂಪ್ಲಿಮೆಂಟ್ ಆಗ್ಬೇಕು ಅಂದ್ರೆ ಚೆರಿಶ್ ಹ್ಯಾಪಿ ಹೋಮ್ ಗೆ ಬರ್ಲೇಬೇಕು. ಸೂಪರ್ ಮೇಡಮ್. ಸೊ ಎಲಿವೇಶನ್ ನೋಡಬಹುದು, ಆಕ್ಚುಲಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಯೂಸ್ ಮಾಡಿರಾ. ಸೊ ಫಸ್ಟ್ ಕೆಳಗಿಂದ ಮೇಲ್ ತನಕ ಯಾವ ತರ ಪ್ಲಾನಿಂಗ್ ಮಾಡಿರಾ ಎಲ್ಲ ಹೇಳ್ಬೋದು. ಸೊ ನೀವು ಕಾಂಪೌಂಡ್ ವಾಲ್ ನೋಡ್ತಾ ಇರಬಹುದು, ಇದೆಲ್ಲ ಟೆರಾಕೋಟಾ ಟೈಲ್ಸ್ ಯೂಸ್ ಮಾಡಿದೀವಿ. ಸೊ ಇದೆಲ್ಲ ಟ್ರೆಡಿಷನಲ್ ಲುಕ್ ಬರುತ್ತೆ. ಸೊ ಈ ಟೆರಾಕೋಟಾ ಟೈಲ್ಸ್ ಇರೋದ್ರಿಂದ ಅದರಲ್ಲಿ ನಮ್ಗೆ ಲೈಟಿಂಗ್ಸ್ ನ ಪ್ರೊವೈಡ್ ಮಾಡಿದೀವಿ. ಸೊ ಅದ್ರದ್ದು ರಿಫ್ಲೆಕ್ಷನ್ ನೋಡ್ಬೋದು ನಿಮ್ಗೆ. ಸೊ ಅದೆಲ್ಲ ನೈಟ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ರಿಫ್ಲೆಕ್ಷನ್ ತೋರಿಸುತ್ತೆ ಡಿಸೈನ್ ಆಗಿ. ಅಂಡ್ ಎಲಿವೇಶನ್ ಗೆ ಅಂತ ಬಂದಾಗ ನಿಮ್ ಪಿಲ್ಲರ್ಸ್ ಎಲ್ಲ ನೋಡ್ತಿದ್ದೀರಲ್ಲ, ಅದೆಲ್ಲ ಶಿವ ಗೋಲ್ಡ್ ಗ್ರನೈಟ್ ಅಲ್ಲಿ ಕವರ್ ಮಾಡಿದೀವಿ ಪಿಲ್ಲರ್ಸ್. ಅಂಡ್ ಇಲ್ಲೆಲ್ಲ ಫ್ಲೂಟೆಡ್ WPC ಫ್ಲೂಟೆಡ್ ಪ್ಯಾನಲಿಂಗ್ ಆಗಿರೋದು. ಅಂಡ್ ಅಲ್ಲೇನ್ ನೋಡ್ತಿದ್ದೀರಾ, ಅದು ಯುಟಿಲಿಟಿ ಪಾರ್ಟ್ ಬರುತ್ತೆ. ಅಲ್ಲಿ ಕೇರಳ ಜಾಲಿ, ನಾರ್ಮಲ್ ಜಾಲಿ ನೋಡಿರ್ತೀರಾ. ಹಾ ಹೌದು, ಕೇರಳದಿಂದ ತರಿಸಿ ಮಾಡಿರೋಂಥದ್ದು ಜಾಲಿ ಇದು. ಸೊ ಸ್ಮಾಲ್ ಜಾಲಿ ವರ್ಕು ಅದೊಂದು ಹೈಲೈಟ್ ಆಗ್ತಾ ಇದೆ ಆ ಎಲಿವೇಶನ್ ಅಲ್ಲಿ. ಅಂಡ್ ಕಂಪ್ಲೀಟ್ ಗ್ರೇ ಕಲರ್ ಅಲ್ಲಿ ಎಡ್ಜ್ ಬ್ಯಾಂಡಿಂಗ್ ಏನ್ ಇದೆಯಲ್ಲ, ಅದೆಲ್ಲ ಟೆಕ್ಸ್ಚರ್ ಪೇಂಟ್ ಮಾಡಿರೋದು. ಹಾ ಹೌದು. ಅಂಡ್ ಅದೇ ತರ ಮ್ಯಾಚಿಂಗ್ ಆಗಿ ವೈಟ್ ಮತ್ತೆ ಗ್ರೇ ಕಾಂಬಿನೇಷನ್ ಅಲ್ಲೇ ಮಾಡಿರೋಂಥದ್ದು. ಅಂಡ್ ಇಲ್ಲೆಲ್ಲ ಟೈಲ್ಸ್ ಏನ್ ಕಾಣಿಸ್ತಿದ್ಯಲ್ಲ, ಅದೆಲ್ಲ ವೆಟ್ರಿಫೈಡ್ ಟೈಲ್ಸ್. ಸೊ ವಾಲ್ ಕ್ಲಾಡಿಂಗ್ ಗೆ ಅಂತ ಹೇಳಿ ಯೂಸ್ ಮಾಡಿರೋಂಥದ್ದು. ಅಂಡ್ ಬಾಲ್ಕನಿ ಮತ್ತೆ ಇಲ್ಲೆಲ್ಲ ನೋಡ್ಬೋದು, ವಿಂಡೋಸ್ ಅಲ್ಲೆಲ್ಲ ಟಫ್ ಅಂಡ್ ಗ್ಲಾಸ್ SS ರೈಲಿಂಗ್ಸ್ ಎಲ್ಲ ಹಾಕಿದೀವಿ. ಅಂಡ್ ಬಾಲ್ಕನಿಲೆಲ್ಲ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಸೊ ಅದು ಅಷ್ಟೇ WPC ಫ್ಲೂಟೆಡ್ ಪ್ಯಾನಲ್ಸ್ ಯೂಸ್ ಮಾಡಿರೋದು. ಸೊ ದಟ್ ನಿಮ್ಗೆ ಫಾಲ್ ಸೀಲಿಂಗ್ ತರ ಯೂಸ್ ಆಗುತ್ತೆ. ಅದು ಫಾಲ್ ಸೀಲಿಂಗ್ ತರ. ಹಾ ಹೌದು. ಓಕೆ, ಸೊ ಇದು ವಾಸ್ತು ಪ್ರಕಾರವಾಗೇನೆ ಎಲ್ಲ ಪ್ಲಾನ್ ಮಾಡಿ ಕಂಪ್ಲೀಟ್ ವಾಸ್ತು. ಯಾಕೆ ಅಂದ್ರೆ ನಮ್ಮ ಕ್ಲೈಂಟ್ ಏನಿದಾರಲ್ಲ, ಅವ್ರು ಕಂಪ್ಲೀಟ್ ಆರ್ಥೋಡಾಕ್ಸ್ ಫ್ಯಾಮಿಲಿ. ಲೈಕ್ ಅವರು
ಟ್ರೆಡಿಷನ್ ಅಯ್ಯಂಗಾರಿ ಫ್ಯಾಮಿಲಿ ಇರೋದ್ರಿಂದ ಅವರಿಗೆ ಯಾವ್ಯಾವ ಪಾರ್ಟಲ್ಲಿ ಯಾವ ತರ ಬೇಕು ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಎಲ್ಲದನ್ನು ಚೆಕ್ ಮಾಡಿ ಡಿಸೈನ್ ಮಾಡಿರೋಂಥದ್ದು. ಓಕೆ ಓಕೆ. ಸೊ ಮನೆ ಒಳಗೆ ಕೂಡ ಇವಾಗ ಹೋಗಿ ನೋಡೋಣ. ಸೊ ಆಕ್ಚುಲಿ ಬಂದ್ಬಿಟ್ಟು ಆ ಕಡೆ ಕಾರ್ ಇದಕ್ಕೆ ಅದು ಪಾರ್ಕಿಂಗ್ ಇದೆ, ಈ ಕಡೆ ಎಂಟ್ರೆನ್ಸ್ ಇದೆ. ಸೊ ಅನುಗ್ರಹ ಮಂದಿರಂಗೆ ನಾನು ಎಂಟ್ರಿ ತಗೋತಾ ಇದೀವಿ ಇವಾಗ. ಬನ್ನಿ. ಇದೆಲ್ಲ ವಾಸ್ತು ಪ್ರಕಾರವಾಗಿ ಇದೆ. ಹೌದು ಹೌದು, ಕಂಪ್ಲೀಟ್ ವಾಸ್ತು. ಓಕೆ. ಅಂಡ್ ಫ್ಲೋರಿಂಗ್ ನೋಡ್ತಾ ಇರ್ಬೋದು, ಇದು ಬ್ರೌನ್ ಲಪೋತ್ರ ಗ್ರನೈಟ್ ಯೂಸ್ ಮಾಡಿರೋದು. ಸೊ ಇಲ್ಲಿ ಬಂದು ನಿಮ್ಗೆ ಬೋರ್ವೆಲ್ ಪಾಯಿಂಟ್ ಇದೆ. ಓಕೆ, ಬೋರ್ ಪಾಯಿಂಟ್. ಅಂಡ್ ಹಿಯರ್ we can see that this is actually sump. So sump ಇಲ್ಲಿ FRP T5T ಇದು ಯೂಸ್ ಮಾಡಿರೋಂಥದ್ದು. ಓಕೆ. ಅಂಡ್ ಇಲ್ಲಿ ಬಂದ್ರೆ ಅದು 10,000 ಕೆಪಾಸಿಟಿ ಸಂಪ್ ಇದೆ. ವಾಲ್ ಅಲ್ಲೆಲ್ಲ ನಾನು ಹೇಳಿದ್ನಲ್ಲ ಶಿವ ಗೋಲ್ಡ್ ಗ್ರಾನೈಟ್ ಯೂಸ್ ಮಾಡಿರೋದು. ಓಕೆ ಓಕೆ ಓಕೆ. ಸೊ ಇಲ್ಲಿ ಬಂದ್ರೆ ಇದು ಬಂದು ಪಾರ್ಕಿಂಗ್, ಹ್ಯೂಜ್ ಪಾರ್ಕಿಂಗ್. ಸೊ ಇದು ಬಂದು 20ಗೆ 42 ಇದೆ. 20ಗೆ 42 ಅಂದ್ರೆ ಆಲ್ಮೋಸ್ಟ್ ಒಂದು 3 ಕಾರ್ ಪಾರ್ಕ್ ಮಾಡ್ಬೋದು. ಎಸ್ 3 ಕಾರ್ ಪಾರ್ಕಿಂಗು, ಒಂದು 5 to 6 ಟೂ ವೀಲರ್ ಪಾರ್ಕಿಂಗು ಮಾಡ್ಕೋಬಹುದು. ಸೊ ಯೂಸ್ ಆಗಿದೆ. ಸೊ ನಿಮ್ಗೆ ಎಲ್ಲೂ ಕಂಜೆಸ್ಟೆಡ್ ಆಗಿಲ್ಲ, ಸ್ಪೇಷಿಯಸ್ ಆಗಿ ಪ್ಲಾನ್ ಮಾಡಿದೀವಿ. ಒಳಗಡೆ ಹೋದಾಗ ನಿಮ್ಗೆ ಎಲ್ಲ ಐಡಿಯಾ ಗೊತ್ತಾಗುತ್ತೆ. ಕಾಲಮ್ ಯಾವ್ದೂನು ನಮ್ಗೆ ಅಂದ್ರೆ ಎಕ್ಸ್ಪೋಸ್ ಆಗದೆ ಇರೋ ತರ ಗ್ರಾನೈಟ್ ಅಲ್ಲಿ ಕವರ್ ಮಾಡಿದೀವಿ. ಓಕೆ. ಸೊ CCTV ಪ್ರಾವಿಷನ್ ಆಗಿದೆ, ಪೈಪ್ ಲೈನಿಂಗ್ ಆಗಿದೆ, ಮತ್ತೆ ಎಲೆಕ್ಟ್ರಿಕ್ ಇದು ಕೂಡ ಆಗಿದೆ. ಹೌದು. ಓಕೆ ಓಕೆ ಓಕೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಆಕ್ಚುಲಿ ನೋಡಕ್ ನಿಮ್ಗೆ ನಾರ್ಮಲ್ ಪ್ರೊಜೆಕ್ಷನ್ ತರ ಅನಿಸ್ತಾ ಇದೆ, ಬಟ್ ಇದು ಕ್ಯಾಲ್ಸಿಯಂ ಸಿಲಿಕೇಟ್ ಬೋರ್ಡ್. ಇದನ್ನ ನಾವು ಪೈಪ್ ಲೈನ್ ಕವರ್ ಮಾಡೋದಕ್ಕೆ ಯೂಸ್ ಮಾಡಿರೋದು. ಗೊತ್ತೇ ಆಗಲ್ಲ, ಆಕ್ಚುಲಿ ಪಾರ್ಟ್ ಆಫ್ ಬಿಲ್ಡಿಂಗ್ ತರ ಅನ್ಸುತ್ತೆ. ಎಸ್ ಹೌದು, ನೋಡಬಹುದು ಇಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಕವರ್ ಆಗ್ಬಿಟ್ಟಿದೆ. ಓಕೆ. ಸೊ ಮೇಲೆ ಲುಕ್ ಪರ್ಪಸ್ ಗೆ ಫಾಲ್ ಸೀಲಿಂಗ್ ತರ ಯೂಸ್ ಮಾಡಿರೋದು, ಎಲ್ಲೂ ನಮಗೆ ಬೀಮ್ ಪ್ರೊಜೆಕ್ಷನ್ ಕಾಣಬಾರ್ದು ಅಂತ ಹೇಳಿ WPC ಫ್ಲೂಟೆಡ್ ಪ್ಯಾನಲ್ಸ್ ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿರೋದು. ಓಕೆ ಓಕೆ ಓಕೆ. ಅಂಡ್ ಇದೆಲ್ಲ 2.5 ಟ್ರ್ಯಾಕ್ದು UPVC ವಿಂಡೋನ ಇದೆ. ಸೊ ಹ್ಯೂಜ್ ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ, ಸೊ ದಟ್ ಸನ್ಲೈಟ್ ವೆಂಟಿಲೇಷನ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಪ್ರಾಬ್ಲಮ್ ಇಲ್ದಂಗೆ ಪ್ಲಾನ್ ಮಾಡಿರೋದು. ಓಕೆ. ಈ ಕಡೆನೂ ಒಂದು ವಿಂಡೋ ಇದೆ. ಹೌದು. ಇದು ಬಂದು ಕಾರ್ನರ್ ವಿಂಡೋ. ಇದು ಫಿಕ್ಸ್ಡ್ ವಿಂಡೋ ಇದು. ಸೊ ನಿಮ್ಗೆ ಅಲ್ಲಿ ಸೋಫಾ ಅರೇಂಜ್ಮೆಂಟ್ಸ್ ಇರುತ್ತೆ. ಸೊ ನೀವು ಕುತ್ಕೊಂಡು ಹೊರಗಡೆ ನೋಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೆಟ್ ಪ್ಯಾಕ್ ಕೂಡ ಬಿಟ್ಟಿದ್ದೀರಾ? ಹೌದು. ಇಲ್ಲೂ ಸೆಟ್ ಪ್ಯಾಕ್ ಇದೆ. ಇಲ್ಲೆಲ್ಲ ಸೆಟ್ ಪ್ಯಾಕ್ ಇದೆ, ಮತ್ತೆ ಆ ಕಡೆನೂ ಸೆಟ್ ಪ್ಯಾಕ್ ಇದೆ. ಅಂಡ್ ಇದು ಒಂದು ಎಂಟ್ರೆನ್ಸ್, ಮೇನ್ ಡೋರ್. ಎಂಟ್ರೆನ್ಸ್ ಡೋರ್ ಯೂಶುವಲಿ ಒಬ್ರು ಲಕ್ಸುರಿ ಆಗಿ ಕೇಳ್ತಾರೆ, ಡಿಸೈನ್ ಆಗಿ ಕೇಳ್ತಾರೆ. ಇದು ಯಾವ ತರ ಪ್ಲಾನ್ ಮಾಡಿ? ಇದು ಕಂಪ್ಲೀಟ್ ಡಿಸೈನ್ ಅಂತ ಅಂದ್ರೆ ಸಿಂಪಲ್ ಡಿಸೈನ್ ಆಗಿದೆ ಇದು. ಇದರಲ್ಲಿ ಯಾವುದು ನಿಮ್ಗೆ ಕಾರ್ವಿಂಗ್ ವರ್ಕ್ಸ್ ಆ ತರ ಏನಿಲ್ಲ, ಸಿಂಪಲ್ ಆಗಿದೆ. ಬಟ್ ಲುಕ್ ವೈಸ್ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಬ್ರಾಸ್ ಹ್ಯಾಂಡಲ್ ಇದೆ. ಅಂಡ್ ಇದು ಬಂದು ಅವರು ಟಚ್ ಸ್ಕ್ರೀನ್ ಮಾಡ್ಕೊಂಡಿದ್ದಾರೆ, ಲೈಕ್ ಓಪನ್ ಮಾಡೋದಕ್ಕೆ ಲಾಕ್ ಸಿಸ್ಟಮ್. ಸೊ ನಿಮ್ಗೆ ಇವಾಗ ಒಳಗಡೆ ಹೋದ್ರೆ ಎಂಟ್ರಿ ಆದ ಕೂಡಲೇ ನಿಮ್ಗೆ ಇದು ಬಂದು G+3 ಫ್ಲೋರ್ಸ್. ಸೊ 5 ಬೆಡ್ರೂಮ್ದು ಬಂಗ್ಲೋ ಅಂತಾನೆ ಹೇಳ್ಬೋದು ಇದು. ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಫೋಯರ್ ಅಲ್ಲೇ ನಿಮ್ಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ ಕ್ಲೈಂಟ್ ಅಂತ ನೋಡ್ಬೋದು. ಇಲ್ಲೆಲ್ಲ ಏನಿದೆಯಲ್ಲ ಇದೆಲ್ಲ ವಾಲ್ ಪೇಪರ್ಸ್. ಸೊ ವಾಲ್ ಪೇಪರ್ ಅಷ್ಟೇ ತುಂಬಾ ಕಲರ್ಫುಲ್ ಆಗಿ ಏನ್ ಮಾಡಿಲ್ಲ, ಎಲಿಗೆಂಟ್ ಆಗಿ ಬರ್ಬೇಕು ಮತ್ತೆ ಅಟ್ರಾಕ್ಟಿವ್ ಆಗಿ ಅನ್ಸ್ಬೇಕು, ನೋಡೋದಕ್ಕೆ ಡೀಸೆಂಟ್ ಲುಕ್ ಇರೋ ತರ ಮಾಡಿರೋಂಥದ್ದು. ಅಂಡ್ ಕಂಪ್ಲೀಟ್ ಮನೆ ಒಂದು ವೈಟ್ ಥೀಮ್ ಅಲ್ಲಿ ಮಾಡಿದೀವಿ. ಸೊ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಅದು. ಸೊ ಇದು ನ್ಯಾನೋ G7 ಅಂತ ಹೇಳಿ ಕೌಂಟರ್ ಟಾಪ್. ನ್ಯಾನೋ G7. ಅಂದ್ರೆ ಸೊ ವೈಟ್ ಇದು ಮಾರ್ಬಲ್ ದೆ, ಬಟ್ ಆರ್ಟಿಫಿಷಿಯಲ್ ಮಾರ್ಬಲ್ ಅಂತ ಹೇಳ್ಬೋದು ಇದನ್ನ. ಅಂಡ್ ಇದು ಕಂಪ್ಲೀಟ್ ವೈಟ್ ಬರುತ್ತೆ, ಪ್ಯೂರೆಸ್ಟ್ ವೈಟ್. ಇದನ್ನ ನಾವು ಏನಂದ್ರೆ ಕ್ಯಾಂಟಿಲಿವರ್ ತರ ಸ್ಲ್ಯಾಬ್ ಕೊಟ್ಟಿರೋದು. ಸೊ ಇದಕ್ಕೆ ಯಾವುದೇ ಸಪೋರ್ಟ್ ಇಲ್ಲ, ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಬಂದು ಎಂಟ್ರೆನ್ಸ್ ಹತ್ರ ನಿಮ್ಗೆ ಆರ್ಚ್. ಸೊ ಇದು ಬಂದು ವುಡನ್ ಪ್ಯಾನಲಿಂಗ್ ಮಾಡಿದೀವಿ. ಸೊ ಎಂಟ್ರಿ ಆದ್ರೆ ಇದು ಬಂದು ಮಲ್ಟಿಪರ್ಪಸ್ ರೂಮ್ ಅಂತ. ಸೊ ಗೆಸ್ಟ್ಗಳು ಯಾರೇ ಬಂದ್ರು, ಒಂದ್ ಮೀಟಿಂಗ್ಸ್ ಇದ್ರು ಈ ಹಾಲ್ ನ, ಲಿವಿಂಗ್ ಹಾಲ್ ನ ಯೂಸ್ ಮಾಡ್ಕೋತಾರೆ ನಮ್ ಕ್ಲೈಂಟ್. ಸೊ ಲಿವಿಂಗ್ ಹಾಲ್ ಯಾವ ತರ ಪ್ಲಾನ್ ಮಾಡಿರಾ ಇಲ್ಲಿ? ಸೊ ಲಿವಿಂಗ್ ಹಾಲ್ ಅಲ್ಲಿ ಇಲ್ಲಿ ನೋಡ್ಬೋದು, ಇದು ನೋಡ್ತಿದ್ದೀರಲ್ಲ, ಇದು ಒಂದು ಸ್ಟೋರೇಜ್ ಕಮ್ ಶೂ ರ್ಯಾಕ್ ಅಂತ ಹೇಳ್ಬೋದು. ನೋಡೋದಕ್ಕೆ ಡಿಸೈನ್ ವೈಸ್ ನೋಡ್ತಾ ಇದ್ರೆ ಶೂ ರ್ಯಾಕ್ ತರ ಯಾರು ಗೆಸ್ಸು ಮಾಡಕ್ಕಾಗಲ್ಲ. ಅಂಡ್ ಇದೆಲ್ಲ ಅಕ್ರಿಲಿಕ್ ಫಿನಿಶ್ ಇದೆ, ವೈಟ್ ಗ್ಲಾಸಿ ಫಿನಿಶ್. ಅಂಡ್ ಬ್ರಾಸ್ ಹ್ಯಾಂಡ್ ರೈಲ್ ಇದೆ. ಅಂಡ್ ಇದು ಓಪನ್ ಮಾಡಿದ್ರೆ ಹ್ಯಾಂಡಿಂಗ್. ಇದು ಆಕ್ಚುಲಿ ನಮ್ಮ ಕ್ಲೈಂಟ್ ಸನ್ ಬಂದು ಕ್ರಿಕೆಟರ್. ಸೊ ಅವ್ರದ್ದು ಕಿಟ್ ಎಲ್ಲ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಅಂಡ್ ಶೂ ರ್ಯಾಕ್ ಇದು. ಇದೆಲ್ಲ
ಇದು ನೋಡ್ಬೋದು ಸರ್ಕ್ಯುಲರ್ ತರ ಡಿಸೈನ್ ಮಾಡ್ಕೊಂಡು ಒಂದು ಓಪನ್ ಶೆಲ್ಫ್ಸ್ ಇಟ್ಟಿರೋದು. ಸೊ ಅಲ್ಲಿ ನಮ್ಮ ಕ್ಲೈಂಟ್ಸ್ ಒಂದೊಂದು ಥಿಂಗ್ಸ್ ಗಳನ್ನ ಇಟ್ಕೊಂಡು ಡಿಸೈನ್ ಮಾಡಿದ್ದಾರೆ. ಅಂಡ್ ಇದಿದೆಯಲ್ಲ ಮಿರರ್ ವಿತ್ ಚಾರ್ಕೋಲ್ ಫ್ಲೂಟೆಡ್ ಪ್ಯಾನಲ್ ಇದು. ಅಂಡ್ ಇಲ್ಲಿ ಮಿರರ್ ಅಲ್ಲಿ ಲೈಟ್ಸ್ ಕೂಡ ಬರುತ್ತೆ, LED ಲೈಟ್. ಸೊ ರಿಫ್ಲೆಕ್ಷನ್ ಚೆನ್ನಾಗಿ ಬರುತ್ತೆ, ಸೊ ದಟ್ ನಮ್ ಬ್ರೈಟ್ ಆಗಿ ಕಾಣಿಸ್ತೀವಿ. ಹೌದು. ಸೊ ಇಲ್ಲಿ ಲಿಫ್ಟ್ ಆಕ್ಸೆಸ್ ಕೂಡ ಇದೆಯಾ? ಹೌದು, ಅದು ಆಕ್ಚುಲಿ ಇಲ್ಲಿ ಗ್ರೌಂಡ್ ಇಂದ ಅಪ್ ಟು 3rd ಫ್ಲೋರ್ ತನಕನು ನಿಮ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಓಕೆ, ಸೊ ಆಲ್ಮೋಸ್ಟ್ ಒಂದು 3 ಪೀಪಲ್. ಇದು ಒಂದು ಸಿಂಗಲ್ ಹೌಸ್ ಆಗಿರೋದ್ರಿಂದ ಬರೀ ಪ್ರೈವೇಟ್ ಪರ್ಪಸ್ಗೆ ಅಂತಾನೆ ಒಳಗಡೆಯಿಂದಾನೆ ಲಿಫ್ಟ್ ಪ್ರೊವಿಷನ್ ಇದೆ. ಇಲ್ಲೂ ನೋಡಿ ನಿಮ್ಗೆ ವುಡನ್ ಪ್ಯಾನಲಿಂಗ್ ಕಾಣಿಸ್ತಾ ಇದೆ. ಆಕ್ರಿಲಿಕ್ ವೈಟ್ ಆಕ್ರಿಲಿಕ್ ಗ್ಲಾಸಿ ಫಿನಿಶ್ ಕೊಟ್ಟು ವುಡನ್ ಪ್ಯಾನಲಿಂಗ್ ಮಾಡಿರೋದ್ರಿಂದ ಹೈಲೈಟ್ ಆಗ್ತಾ ಇದೆ. ಅಂಡ್ ಇಲ್ಲಿ ಸ್ಟೇರ್ ಕೇಸು ಇದು ಹೈಲೈಟ್ ಆಕ್ಚುಲಿ ಒಂದು ಅಷ್ಟು ಗ್ಲಾಸಿ ಆಗಿ ಕಾಣುತ್ತೆ, ಶೈನಿಂಗ್ ಆಗಿ ಕಾಣುತ್ತೆ. ಹೌದು, ಇದು ಆಕ್ಚುಲಿ ಗ್ರನೈಟ್ 40 mm ಸ್ಯಾಂಡ್ವಿಚ್ ಮಾಡ್ಕೊಂಡಿರೋದು, ಗ್ರನೈಟ್ ಕೊಟ್ಟಿರೋದು. ಇಲ್ಲಿ ನಿಮ್ಗೆ ಫ್ಲೋರಿಂಗ್ ಎಲ್ಲ ಏನ್ ನೋಡ್ತಿದ್ದೀರಲ್ಲ, ಇದು ಸ್ಮಾರ್ಟ್ ಮಾರ್ಬಲ್ ಬರುತ್ತೆ, ವೈಟ್ ಸ್ಮಾರ್ಟ್ ಮಾರ್ಬಲ್. ಸೊ ಇದೆಲ್ಲ 6x4 ಫೀಟ್ ಇದೆ. ಇದು ಗ್ರನೈಟ್. ಸೊ ಇದೆಲ್ಲ ಇದು ಬಂದು 3.5 ಫೀಟ್ ಇದೆ. ಸೊ ವಿಂಡೋಸ್ಗೆಲ್ಲ ನೋಡ್ತಿರ್ಬೋದು ನಿಮ್ಗೆ, ಇಲ್ಲೆಲ್ಲ ಜಾಬ್ಸ್ಗೆಲ್ಲ ನಾವು ಗ್ರನೈಟ್ ಕೊಟ್ಟಿದ್ದೀವಿ, ಶಿವಾ ಗೋಲ್ಡ್. ಸೊ ವೈಟಿಗೆ ಸ್ವಲ್ಪ ಕಲರ್ ಕಾಂಬಿನೇಷನ್ ಆಗಲಿ ಅಂತ. ಸೊ ಸ್ಟೇರ್ ಕೇಸ್ ಎಲ್ಲ ಟೀಕ್ದು ಫ್ರೇಮು ಅಂಡ್ ಟಫ್ ಅಂಡ್ ಗ್ಲಾಸ್ ಹಾಕಿರೋದು. ಅಂಡ್ ಇಲ್ಲೆಲ್ಲ ಲೈಟಿಂಗ್ಸ್ ಕೊಟ್ಟಿದ್ದೀವಿ ಸ್ಟೆಪ್ಸ್ ಹತ್ರ. ನೈಟ್ ಎಲ್ಲ ಚೆನ್ನಾಗಿ ಬೆಳಕೆಲ್ಲ ನೀಟಾಗಿ ಕಾಣಲಿ ಅಂತ. ಇದು ಆಕ್ಚುಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಹೌದು, ಫಸ್ಟ್ ಫ್ಲೋರ್ದು ಲಿವಿಂಗ್. ನಾನು ಮ್ಯಾನ್ಷನ್ ಹೌಸ್ ಅಂತ ಮೆನ್ಷನ್ ಮಾಡಿ ಹೇಳಿದೆ. ಸೊ ಏನಕ್ಕೆ ಅಂತಂದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಎಷ್ಟು ಡೆಕೋರೇಟಿವ್ ಆಗಿ ನಾವು ಪ್ಲಾನ್ ಮಾಡಿದೀವಿ ಅಂತ. ಸೊ ಇದೆಲ್ಲ ವೈಟ್ ಥೀಮ್ ಅಲ್ಲೇ ಇರೋದ್ರಿಂದ ನಿಮ್ಗೆಲ್ಲ ಕಂಪ್ಲೀಟ್ ಮನೆ ಬ್ರೈಟ್ ಅನ್ಸ್ತಾ ಫೀಲ್ ಆಗುತ್ತೆ. ವಿತ್ ಲೈಟಿಂಗ್ ಜೊತೆ ಒಂತರ ಶೈನಿ ಆಗಿ ಗ್ಲಾಸಿ ಆಗಿ ಕಾಣುತ್ತೆ. ಹೌದು, ಇಲ್ಲಿ ನೋಡಿ ಲಿವಿಂಗ್ ಹಾಲ್. ಇದು 23 ಫೀಟ್ಗೆ 18 ಫೀಟ್ ಇದೆ, ಹ್ಯೂಜ್ ಲಿವಿಂಗ್ ಹಾಲ್. ಅಂಡ್ ಇಲ್ಲಿ ಏನಿದೆಯಲ್ಲ ಫ್ಲೋರಿಂಗ್ ಅಲ್ಲಿ ನಾವು ಸಂಕನ್ ಪ್ರೊವೈಡ್ ಮಾಡಿ. ಸೊ ಇದು ಮುಂಚೆನೆ ಪ್ಲಾನ್ ಮಾಡ್ತೀವಿ. ಸೊ ಇಂಟೀರಿಯರ್ ಜೊತೆ ನಾವು ಚೆರಿಶ್ ಹ್ಯಾಪಿ ಹೋಮ್ ಇಂಟೀರಿಯರ್ ಸ್ಟುಡಿಯೋ ಇನ್ನೋಸ್ ಇರೋದ್ರಿಂದ ಸೊ ನಾವು ಕನ್ಸ್ಟ್ರಕ್ಷನ್ ಶುರು ಆದಾಗ್ಲೇನೆ ಕೋಆರ್ಡಿನೇಷನ್ ಇಂದ ಸೆಟ್ ಮಾಡ್ಕೊಂಡು ಯಾವ ತರ ಇಂಪ್ಲಿಮೆಂಟೇಷನ್ಸ್ ಮಾಡ್ಬೋದು ಅನ್ನೋದನ್ನ ಪ್ಲಾನ್ ಮಾಡ್ಕೋತೀವಿ. ಸೊ ಇದು ಪೆಬಲ್ಸ್ ಹಾಕಿ ಕೋಲೈಟ್ಸ್ ಕೊಟ್ಟು ಫುಲ್ ಬ್ರೈಟ್ ಆಗಿ ಹೈಲೈಟ್ ಆಗ್ತಾ ಇದೆ. ನೀವು ಇಲ್ಲಿ ಲಿವಿಂಗ್ ಹಾಲ್ ಅಲ್ಲಿ ಕುತ್ಕೊಂಡ್ರೇನೆ ನಿಮ್ಗೆ ಎಲ್ಲೋ ಪ್ಯಾಲೇಸ್ ಅಲ್ಲಿ ಕೂತಿದೀನಿ ಅನ್ನೋ ಫೀಲ್ ಆಗುತ್ತೆ. ಟ್ರೆಡಿಷನ್ ಕಮ್ ಮಾಡರ್ನ್ ಟಚ್ ಕೊಟ್ಟು ಮಾಡಿರೋಂಥದ್ದು ಇದು. ಅಂಡ್ ಇಲ್ಲಿ ಪೂಜಾ ರೂಮ್ ನೋಡಿ, ಇಲ್ಲೆಲ್ಲ ತಿರುಪತಿದು ವೆಂಕಟೇಶ್ವರದ್ದು ಸಿಂಬಲ್, ಶಂಕು ಚಕ್ರ ಎಲ್ಲ ಹಾಕಿ ಕಾರ್ವಿಂಗ್ ವರ್ಕ್. ಅಂಡ್ ಇದು ಅಷ್ಟೇ ನ್ಯಾನೋ G7 ಕೌಂಟರ್ ಟಾಪ್ ಕೊಟ್ಟಿರೋದು. ವೈಟ್ ಇದು ಏನು ವೈಟ್ರಿಫೈಡ್ ಟೈಲ್ಸ್ ವಿತ್ ಗೋಲ್ಡನ್ ಬೀಡಿಂಗ್ ಅಲ್ಲಿ ಮೇಲ್ಗಡೆ ಏನಿದೆಯಲ್ಲ ಸ್ಕೈಲೈಟ್ ಪ್ರೊವೈಡ್ ಮಾಡಿರೋದು. ಸೊ ದೇವ್ರ ಮನೆ ಮೇಲೆ ಏನು ಇಡಬಾರ್ದು ಅಂತಾರಲ್ಲ, ಸೊ ಅದರ ತರ ಪ್ಲಸ್ ಸನ್ಲೈಟ್ ಬರೋ ತರ ಮಾಡ್ಕೊಂಡಿರೋದು. ಇಲ್ಲೆಲ್ಲ ವುಡನ್ ರಾಫ್ಟರ್ ತರ ಪ್ಲಾನ್ ಮಾಡಿದೀವಿ. ಅದು ನಿಮ್ಗೆ ಇಲ್ಲೆಲ್ಲ ಕಂಪ್ಲೀಟ್ ನೋಡ್ಬೋದು. ಸೊ ವುಡನ್ ರಾಫ್ಟರ್ ಪ್ಲಾನ್ ಮಾಡಿರೋಂಥದ್ದು ವಿತ್ ಕೋಲೈಟ್ಸ್. ಸೊ ಇಲ್ಲೂ ವಿಂಡೋಸ್ ಇದೆ. ಇದು ಬಾಲ್ಕನಿ ಆಕ್ಚುಲಿ. ಸೊ ಈ ಬಾಲ್ಕನಿಗೆ ಎಂಟ್ರಿ ತಗೋತೀವಿ. ಹೈಟ್ ಎಷ್ಟು? ಹೈಟ್ ಎಲ್ಲ 10 ಫೀಟ್ ಹೈಟ್ ರೂಫು. ಬಟ್ ಇಲ್ಲಿ ನಿಮ್ಗೆ ಬೀಮ್ ಎಲ್ಲೂ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಫಾಲ್ ಸೀಲಿಂಗ್ ತರ, ಅದೇ ನಾನು ಅವಾಗಲೇ ನಿಮ್ಗೆ ಎಲಿವೇಶನ್ ಅಲ್ಲಿ ತೋರಿಸ್ದೆ, WPC ಫ್ಲೂಟೆಡ್ ಪ್ಯಾನಲ್ ಹಾಕ್ಬಿಟ್ಟು ಮಾಡಿರೋದು. ಇದೆಲ್ಲ ವೆಟ್ರಿಫೈಡ್ ಟೈಲ್ಸ್. ಸೊ ಇದೆಲ್ಲ ನಾನ್ ಸ್ಕಿಡ್ಡಿ ಟೈಲ್ಸ್. ಅಂಡ್ ಬಾಲ್ಕನಿ ಇದ್ರಲ್ಲಿ ನೋಡ್ಬೋದು ಡೋರ್. ಹೌದು, ಟೀಕ್, ಕಂಪ್ಲೀಟ್ ಟೀಕು. ಬಟ್ ಇಲ್ಲಿ SS ರೇಲಿಂಗ್ಸ್ ಕೊಟ್ಟಿದೀವಿ ಅಟ್ಯಾಚ್. ಇದು ಟಫ್ ಅಂಡ್ ಗ್ಲಾಸ್ ಇದೇನಿದೆ ಗ್ಲಾಸ್, ಇದು ಫಿಕ್ಸ್ಡ್ ಗ್ಲಾಸ್ ಇದೆ, ಪ್ಲಸ್ SS ರೇಲಿಂಗ್ಸ್ ತರ ಕೊಟ್ಟಿರೋದು. ಓಕೆ, ಸೊ ಮನೆ ಒಳಗೆ ಬಂದಿದ ತಕ್ಷಣ ನೋಡ್ತಿರ್ಬೋದು ಒಂದು ಸೂಪರ್ ಆಗಿರೋ ಒಂದು ಹಾಲ್ ಕೂಡ ಇದೆ. ಈಗ ಕಿಚನ್ಗೂ ಮತ್ತೆ ಲಿವಿಂಗಿಗೂ ಒಂದು ಪಾರ್ಟಿಷನ್ ತರ ಬರ್ಬೇಕಲ್ಲ, ವಾಲ್ ಕೊಟ್ರೆ ನಿಮಗೆ ನ್ಯಾಚುರಲ್ ಆಗಿ ಅನ್ಸುತ್ತೆ. ಬಟ್ ಇಲ್ಲೇನ್ ಮಾಡಿದೀವಿ, ಗ್ಲಾಸ್ ಬ್ಲಾಕ್ಸ್ ಕೊಟ್ಟಿದೀವಿ. ಸೊ ದಟ್ ನಿಮಗೆ ಒಂಥರ ಏನು ಈ ಶೈನಿಂಗ್ ಸ್ಟೋನ್ಸ್ ಶೈನಿಂಗ್ ಬರುತ್ತಲ್ಲ, ಆ ತರ ಶೈನಿಂಗ್ ಬರುತ್ತೆ ಇದು. ಸೊ ಇದರಿಂದ ಡೈನಿಂಗ್, ಅದು ಕ್ರಾಕರಿ ಯೂನಿಟ್. ಇಲ್ಲಿ ಕೌಂಟರ್ ಟಾಪ್ ಕೊಟ್ಟಿರೋದು ಕ್ವಾಡ್ಸ್. ಇದೆಲ್ಲ ಸ್ಮಾರ್ಟ್ ಮಾರ್ಬಲ್. ಇದೆಲ್ಲ 195 per ಸ್ಕ್ವೇರ್ ಫೀಟ್ ಅಷ್ಟು ರೇಟ್ ಇರುತ್ತೆ. ಇದು ವೈಟ್ ಕ್ವಾಡ್ಸ್ ಕೊಟ್ಟಿದೀವಿ. ಇಲ್ಲೆಲ್ಲ ಲ್ಯಾಮಿನೇಟ್ಸ್ ಫಿನಿಶ್, ಲ್ಯಾಮಿನೇಟ್ ಫಿನಿಶ್ ಬರುತ್ತೆ. ಅಂಡ್ ಇದು ಒಂದು ಕ್ರಾಕರಿ ಯೂನಿಟ್. ಡೈನಿಂಗ್ ಹಾಲ್ದು ವಾಶ್ ಬೇಸಿನ್ ಏರಿಯಾ. ವಾಶ್ ಬೇಸಿನ್ ಬಂದು ಬ್ರಾಸ್ ಅಲ್ಲಿ ಇದೆ. ಸೊ ಇದು ಅಷ್ಟೇ ಕೌಂಟರ್ ಟಾಪ್ ಕ್ವಾಡ್ಸ್ ಅಲ್ಲಿ ಇದೆ. ಅಂಡ್ ಅಕ್ರಿಲಿಕ್ ಫಿನಿಶ್ ಸ್ಟೋರೇಜ್ ಯೂನಿಟ್. ಅಂಡ್ ಇಲ್ಲಿ ಟೈಲ್ಸ್ ನೋಡ್ತಿರ್ಬೋದು, ಇದೆಲ್ಲ ವೈಟ್
ಓಕೆ, ಅಂದ್ರೆ ಅದು ಟಚ್ ಅಂಡ್ ಫೀಲ್ ಮಾಡಿದ್ರು ಅದು ಗೊತ್ತಾಗುತ್ತೆ ಅಂತ. ಚೆನ್ನಾಗಿದೆ. ನಾರ್ಮಲ್ ವೆಟ್ರಿಫೈಡ್ ಟೈಲ್ಸ್ ಬಟ್ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದೆ. ಇದು ಒಂದು ಪೇರೆಂಟ್ಸ್ ಬೆಡ್ರೂಮ್ ಒಂದು. ಸೊ ಇಲ್ಲೂ ಅಷ್ಟೇ ಸಿಂಪಲ್ ಆಗಿದೆ ಅಂಡ್ ನೀವು ಮನೆದೆಲ್ಲ ಡಿಸೈನ್ ನೋಡ್ತಿರ್ಬೋದು, ವಾಲ್ ಪೇಪರ್ ಕಲರ್ಗಳು ಯಾವ ತರ ಸೆಲೆಕ್ಟ್ ಮಾಡಿದೀವಿ ಅಂತ. ಅಂಡ್ ಇಲ್ಲಿ ನೋಡಿ ಮೇಲ್ಗಡೆನೂ ಅಷ್ಟೇ ವಾಲ್ ಪೇಪರ್ ಕೊಟ್ಟಿರೋದು. ಸೊ ಎಲ್ಲ ಕಲರ್ ಥೀಮ್ ನೀಟಾಗಿ ಮ್ಯಾಚ್ ಮಾಡಿ, ಎಸ್ ಇಟಾಲಿಯನ್ ಥೀಮ್, ಯುರೋಪಿಯನ್ ಥೀಮ್ ಎಲ್ಲ ಕೊಟ್ಟಿದೀವಿ ಇಲ್ಲಿ, ಮಿಕ್ಸ್ಡ್ ಆಗಿದೆ. ಸೊ ಇದೆಲ್ಲ ಏನಿದೆಯಲ್ಲ ಲ್ಯಾಮಿನೇಟ್ ಫಿನಿಶ್. ಈ ಲ್ಯಾಮಿನೇಟ್ಸ್ ಅಲ್ಲಿ ಗೋಲ್ಡನ್ ಕಲರ್ದು ಹೈಲೈಟರ್ ಇದೆ. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು. ಅಂಡ್ ಇದು ಬ್ರಾಸ್ ಹ್ಯಾಂಡ್ರೈಲ್ ಹ್ಯಾಂಡಿಂಗ್ಸ್. ಸೊ ನಿಮ್ಗೆ ಇಲ್ಲಿ ಮಿರರು ಅಷ್ಟೇ, ಡ್ರೆಸ್ಸಿಂಗ್ ಮಿರರು. ಸೊ ಇಲ್ಲಿ ಸ್ವಿಂಗ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು ಇದು. ಇದು ನೋಡಿ ಮಿರರ್ ಅಲ್ಲಿ ನೋಡಿ ಎಷ್ಟು ಲೈಟಿಂಗ್ಸ್ ಎಲ್ಲ ಕೊಟ್ಬಿಟ್ಟು ಫೋಕಸ್ ಲೈಟಿಂಗ್ಸ್. ಅಂಡ್ ಇಲ್ಲಿ LED ಕೂಡ ಇದೆ. ಓಕೆ, ಲೈಟ್ಸ್ ಚೇಂಜ್ ಮಾಡ್ಕೊಬಹುದು, ವಾರ್ಮ್ ಲೈಟ್, ವೈಟ್ ಲೈಟ್. ಹೌದು, ಇಲ್ಲೂ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಹೌದು, ಇದು ಅಟ್ಯಾಚ್ ವಾಶ್ರೂಮ್. ಎಲ್ಲ ವಾಲ್ ಸ್ಟೋರೇಜ್ ಕೊಟ್ಟಿದೀವಿ. ಇದು ಸಿಂಕ್ ಮತ್ತೆ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಇದೆ. ಸೊ ಗ್ಲಾಸ್ ಪಾರ್ಟಿಷನ್ ಇರೋದ್ರಿಂದ ಸೊ ನಿಮಗೆ ಈ ಕಡೆ ಕಂಪ್ಲೀಟ್ ವೆಟ್ ಇದೆ. ಸೊ ಇಲ್ಲಿ ನಿಮ್ಗೆ ವಾಲ್ ಸ್ಟೋರೇಜ್ ಇದೆ. ಸೊ ಸೋಪ್ ಎಲ್ಲ ಇಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇದೆಲ್ಲ ವಾಲ್ ಮೌಂಟೆಡ್ ಇದು ಕಮೋಡು. ಜಾಗ್ವರ್ ಫಿಟ್ಟಿಂಗ್ಸ್, ಹೋಲ್ ಥೀಮ್ ಎಲ್ಲ ಜಾಗ್ವರ್. ಇದು ಸ್ಯಾನಿಟರಿ ತನಕನೂ ಟೈಲ್ಸ್ ಇದೆ ಅದು. ಹೌದು, ಸಿಪಿ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವರೇ ಬರುತ್ತೆ. ಓಕೆ. ಸೊ ಮಿರರ್ಗೂ ಅಷ್ಟೇ ಲೈಟಿಂಗ್ಸ್ ಎಲ್ಲ ಕೊಟ್ಟಿರೋದು. ಫೋಕಸ್ ಲೈಟ್ ಇದೆ. ಓಕೆ. ಇದು ಲಿವಿಂಗ್ ಹಾಲ್ ಅಲ್ಲಿ ಒಂದು ಪಿಲ್ಲರ್ ಇದೆ. ಪಿಲ್ಲರ್ ನ ನಾವು ಡೆಕೋರೇಟಿವ್ ಆಗಿ ಇದು ಕವರ್ ಮಾಡ್ಬೇಕಿತ್ತಲ್ಲ. ಸೊ ಇದು ಸೆಂಟ್ ಗೋಬೈಂದು ಬ್ರಾನ್ಸ್ ಫಿನಿಶಿಂಗ್ ಮಿರರ್ ನ ಕವರ್ ಮಾಡಿದೀವಿ. ಓಕೆ. ಸೊ ನಾವು ಇವಾಗ ನೋಡ್ತಿರ್ಬೋದು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿ ಕೂಡ ಒಂದು ಲಿಫ್ಟ್ ಆಕ್ಸೆಸ್ ಕೂಡ ಇದೆ. ಸೊ ಇಲ್ಲ ಆಕ್ಚುಲಿ ಬಂದ್ಬಿಟ್ಟು 2 ರೂಮ್ ಬರುತ್ತೆ. 2 ರೂಮ್, ಒಂದು ಸನ್ ಬೆಡ್ರೂಮ್, ಇನ್ನೊಂದು ಡಾಟರ್ ಬೆಡ್ರೂಮ್. ಫಸ್ಟ್ ನಾನು ಸನ್ ಬೆಡ್ರೂಮ್ಗೆ ಎಂಟ್ರಿ ಆದ್ರೆ ಸೊ ಇಲ್ಲೆಲ್ಲ ನೋಡ್ಬೋದು. ಇದು ಕಂಪ್ಲೀಟ್ ಸ್ಪೇಷಿಯಸ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ವಾಲ್ ಅಲ್ಲೆಲ್ಲ ಲೆಡ್ಜಸ್ ಕೊಟ್ಟಿದೀವಿ ವಿತ್ ವಾಲ್ ಪೇಪರ್ ಫಿನಿಶಿಂಗು. ಸೊ ಇದೆಲ್ಲ ನೋಡ್ಬೋದು. ಅಂಡ್ ಇಲ್ಲಿ ಏನಿದೆಯಲ್ಲ ಇದೆಲ್ಲ ಚಾರ್ಕೋಲ್ ಫ್ಲೂಟೆಡ್ ಪ್ಯಾನಲ್ಸ್ ಇದೆ. ಅಂಡ್ MDF ಇಂದ ನಾವು ಹೆಡ್ ಬೋರ್ಡ್ ನ ಡಿಸೈನ್ ಮಾಡಿರುವಂತದ್ದು. ಇಲ್ಲಿ ಲಸ್ಟರ್ ಪೇಂಟ್ ಮಾಡಿದ್ದಾರೆ, ಗೋಲ್ಡನ್ ಕಲರ್ ಮತ್ತೆ ಕ್ರೀಮ್ ಕಲರ್ ಥೀಮ್ ಅಲ್ಲಿ ಇದೆ. ಅಂಡ್ ಇಲ್ಲೆಲ್ಲ ಹೆಡ್ ಬೋರ್ಡ್ ಎಲ್ಲ ಲೆದರ್ ಅಲ್ಲಿ ಮಾಡಿರುವಂತದ್ದು. ಅಂಡ್ ಇಲ್ಲಿ ಸ್ಟೋರೇಜ್ ಯೂನಿಟ್ಸು ಇದೆ. ಸೊ ಕಂಪ್ಲೀಟ್ ಇಂಟೀರಿಯರ್ ನೀವೇ ಹ್ಯಾಂಡಲ್ ಮಾಡ್ಬಿಟ್ಟಿದ್ದೀರಾ? ಹಾ, ಹೌದು. ಸೊ ವಿತ್ ಇಂಟೀರಿಯರ್ ಬಂದಾಗ ನಿಮಗೆ ಕನ್ಸ್ಟ್ರಕ್ಷನ್ ವಿತ್ ಇಂಟೀರಿಯರ್ ಬಂದಾಗ ಈಚ್ ಸ್ಟೆಪ್ಸ್ ಅಲ್ಲೂ ನಿಮಗೆ ಯಾವ ತರ ಪ್ಲಾನಿಂಗ್ ಮಾಡಬೇಕು, ಏನೇನೆಲ್ಲ ಇಂಪ್ಲಿಮೆಂಟೇಷನ್ಸ್ ಮಾಡ್ಕೋಬೇಕು ಅಂತ ಐಡಿಯಾ ಸಿಗ್ತಾ ಹೋಗುತ್ತೆ. ಸೊ ಬೆಡ್ರೂಮ್ ಅಲ್ಲಿ ಇದೊಂದು ವಿಂಡೋ ಸೀಟರ್ ಇದೆ. ಸೊ ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಕೂರ್ಬೋದು. ಇದೆಲ್ಲ ಫರ್ನಿಶಿಂಗು ಎಲ್ಲದೂ ಇಂಟೀರಿಯರ್ ವರ್ಕ್ ಅಲ್ಲೇ ಮಾಡಿರೋಂಥದ್ದು. ಇದೆಲ್ಲ ಸ್ಟೋರೇಜ್ ಯೂನಿಟ್ಸ್ ಇದೆ. ಸೊ ಇದು ಕಂಪ್ಲೀಟ್. ಅಂಡ್ ಇಲ್ಲಿ ಬುಕ್ ರ್ಯಾಕ್ ಕೂಡ ಇದೆ. ಅಂಡ್ ಈ ಕಡೆ ಬಂದ್ರೆ ಟಿವಿ ಯೂನಿಟ್. ಇದು ಅಷ್ಟೇ MDF ಶೀಟ್ ಅಲ್ಲೇ ನಾವು ಕವರ್ ಮಾಡಿರೋದು. ಗ್ರೂಸ್ ಎಲ್ಲ ಪ್ರೊವೈಡ್ ಮಾಡಿದೀವಿ. ನಿಮ್ಗೆ ಇಲ್ಲಿ ಕಂಪ್ಲೀಟ್ ವಾಲ್ ಬರೀ ಪ್ಲೇನ್ ವಾಲ್ ಅನ್ನೋ ತರ ಅನಿಸ್ತಿದೆ ಅಲ್ವಾ? ಇಲ್ಲಿ ನೋಡಿ ಹಿಡನ್ ಡೋರ್ ಪುಷ್ ಮಾಡಿದ್ರೆ ನಿಮ್ಗೆ ವಾಕಿನ್ ವಾರ್ಡ್ರೋಬ್ ಏರಿಯಾ ಸಿಗುತ್ತೆ. ಸೊ ವಾಕಿನ್ ವಾರ್ಡ್ರೋಬ್ ಏರಿಯಾ ಇದು. ಅಂಡ್ ಇದು ಬಂದು ಇಲ್ಲಿ ನೋಡ್ಬೋದು, ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಅಲ್ಲಿ ಸ್ಟೋರೇಜ್ ಮತ್ತೆ ಫೋಕಸ್ ಲೈಟ್ ಎಲ್ಲ ಪ್ರೊವೈಡ್ ಮಾಡಿದೀವಿ. ಈಗ ವಾಕಿನ್ ವಾರ್ಡ್ರೋಬ್ ಏರಿಯಾದಲ್ಲೇ ನಿಮ್ಗೆ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಗ್ಲಾಸ್ ಇದು ಅಲ್ಯೂಮಿನಿಯಂ ಪ್ರೊಫೈಲ್ ಗ್ಲಾಸ್ ಹಾಕಿದ್ದು. ಸೊ ಇಲ್ಲಿ ಬ್ರಾಸ್ ಫಿನಿಶಿಂಗ್ ಬ್ರೌನ್ಸ್ ಕಲರ್ ಇದೆ. ಇದು ಬ್ರೌನ್ಸ್ ಕಲರ್. ಅಂಡ್ ಇಲ್ಲೆಲ್ಲ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಅಂಡ್ ಇದು ನೋಡಿ ಜಸ್ಟ್ ಹಿಂಗ್ ಹೇಳಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಇದೆಲ್ಲ ಪ್ಯಾಂಟ್ ಎಲ್ಲ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಇದೆಲ್ಲ ನೀಟಾಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಕ್ಲೀನಾಗಿ ಇಟ್ಕೋಬೇಕು ಅನ್ನೋದಕ್ಕಿಂತ ಬಂದ ತಕ್ಷಣ ಹ್ಯಾಂಗ್ ಮಾಡಿ ಅರೇಂಜ್ ಮಾಡಿ ಇಟ್ಕೊಳ್ಳೋಕೆ ಚೆನ್ನಾಗಿ ಈಸಿಯಾಗಿ ಆಕ್ಸೆಸ್ ಇದೆ. ಅಂಡ್ ಇಲ್ಲೂ ಅಷ್ಟೇ, ಇದು ಓಪನ್ ಮಾಡಿದ್ರೆ ಲೈಕ್ ಇಲ್ಲೆಲ್ಲ ಡ್ರಾರ್ಸ್ ತರ ಇದೆ. ಇಲ್ಲಿ ನಿಮ್ಗೆ ಚಿಕ್ಕ ಚಿಕ್ಕ ಏನು ಥಿಂಗ್ಸ್ಗಳು ಲೈಕ್ ಕ್ಲಾತ್ಸ್ ಎಲ್ಲ ಇಲ್ಲಿ ಪ್ಲಾನ್ ಮಾಡ್ಕೋಬಹುದು. ಅಂಡ್ ಇದು ಬಂದು ಅಟ್ಯಾಚ್ ಟಾಯ್ಲೆಟ್. ಸೊ ಸೇಮ್ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಇದೆ. ಸೊ ಗ್ಲಾಸ್ದು ಪಾರ್ಟಿಷನ್ ಇರೋದ್ರಿಂದ ನಿಮ್ಗೆಲ್ಲ ನೀಟಾಗಿ ಕಾಣಿಸುತ್ತೆ. ಅಂಡ್ ವಾಲ್ ಸ್ಟೋರೇಜ್ ಎಲ್ಲ ಟಾಯ್ಲೆಟ್ ಅಲ್ಲೂ ವಾಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಗ್ರನೈಟ್ ಬೀಡಿಂಗ್ ಎಲ್ಲ ಹಾಕಿ. ಸೊ ಸಿಂಕು ಮತ್ತೆ ಸಿಪಿ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವರ್ ಬರುತ್ತೆ. ಸೊ ಸಿಂಕು ಅಷ್ಟೇ ಜಾಗ್ವರ್ ಸರ್ಕ್ಯುಲರ್ ಸಿಂಕ್ ಕೊಟ್ಟಿರೋದು. ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಅದನ್ನು ಅದಕ್ಕೆ ಪ್ಲಾನ್ ಮಾಡಿದ್ದೀವಿ. ಅಂಡ್ ಇಲ್ಲೂ ಅಷ್ಟೇ
ಎಲ್ಲೂ ಜಾಗ ವೇಸ್ಟ್ ಆಗಬಾರ್ದು ಆ್ಯಂಡ್ ಸ್ಪೇಷಿಯಸ್ ಆಗಿರಬೇಕು. ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿರೋದು. ಸೊ ಬೆಡ್ರೂಮ್ಗೆಲ್ಲ ರೆಡ್ ಸಾಲ್ ಫ್ರೇಮ್ ಇದೆ, ವೀನಿಯರ್ ಡೋರ್ಸ್ ಇರೋದು. ಸೊ ಪಾಲಿಶ್ ಮಾಡಿ ನಾವು ಚೆಕ್ ಇದು ಮಾಡಿರೋದು, ಹೈಲೈಟ್ ಮಾಡಿರೋದು. ಆ್ಯಂಡ್ ಇದೆಲ್ಲ ರೋಸ್ ಗೋಲ್ಡು ಫಿಟ್ಟಿಂಗ್ಸ್ ಎಲ್ಲ, ಡೋರ್ ಫಿಟ್ಟಿಂಗ್ಸ್. ಆಮೇಲೆ ಇದು ಡಾಟರ್ಸ್ ಬೆಡ್ರೂಮು. ಸೊ ಈ ಎಲ್ಲ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಆಗ್ಬೋದು, ಪ್ಲಂಬಿಂಗ್ ಪಾಯಿಂಟ್ಸ್ ಆಗ್ಬೋದು, ಈಚ್ ಅಂಡ್ ಎವ್ರಿಥಿಂಗ್ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡೋದು. ಸೊ ಇಂಟೀರಿಯರ್ ಟೀಮ್ ಜೊತೆ ಡಿಸ್ಕಷನ್ ಮಾಡ್ಕೊಂಡು ಅವ್ರೆಲ್ಲೆಲ್ಲಿ ಹೈಲೈಟರ್ಸ್ ಕೊಡ್ತಾರೆ, ಪಾಯಿಂಟ್ಸ್ ಎಲ್ಲೆಲ್ಲಿ ಬೇಕು, ಎಲ್ಲ ರಿಕ್ವೈರ್ಮೆಂಟ್ಸು ಬಿಫೋರ್ ಕನ್ಸ್ಟ್ರಕ್ಷನ್ ಟೈಮಲ್ಲೇ ಪ್ಲಾಸ್ಟ್ರಿಂಗಿಗೂ ಮುಂಚೆನೆ ಪ್ಲಾನ್ ಮಾಡಿ ಇಟ್ಕೋತೀವಿ. ಸೊ ಇದೆಲ್ಲ ಹೆಲ್ಪ್ ಆಗುತ್ತೆ ನಮಗೆ. ಸೊ ಇಲ್ಲಿ ನೋಡ್ತಿರ್ಬೋದು ಯಾವ್ದು ಫಿನಿಶಿಂಗ್ ಯಾವ ತರ ಇದೆ, ಲುಕ್ ವೈಸ್ ಆಗಿರ್ಬೋದು ಎಲ್ಲ. ಅಂಡ್ ಇಲ್ಲೆಲ್ಲ ಹೆಡ್ ಬೋರ್ಡ್ ಏನಿದೆಯಲ್ಲ ಇದು ನೋಡಿ ಅಲ್ಲಿ ವರ್ಕ್ ಮಾಡಿರೋದು. ಅಂಡ್ ಇಲ್ಲಿ ಗೋಲ್ಡ್ ವೇಡಿಂಗ್ಸ್ ಕೊಟ್ಟಿರೋದು. ಅಂಡ್ ಇಲ್ಲಿ ಬಟರ್ಫ್ಲೈ ಲೈಟ್ ನೋಡಬಹುದು, ಸೂಪರ್ ಆಗಿದೆ. ಓಕೆ, ಅಂದ್ರೆ ಲೈಕ್ ಡಾಟರ್ಸ್ ಇದೆ ಅಂದ ತಕ್ಷಣ ಒಂತರ ಪಿಂಕಿಶ್ ಅಂಡ್ ವೈಟ್ ಬೋತ್ ಕಾಂಬಿನೇಷನ್ ಮಿಕ್ಸ್ ಆಗಿದೆ. ಈ ಗರ್ಲ್ಸ್ ಅಂದ್ರೆ ಸ್ವಲ್ಪ ಪಿಂಕ್ ಕಲರ್ ಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ. ಸೊ ಅದೇ ಕಾಂಬಿನೇಷನ್ ಅಲ್ಲಿ ಮಾಡಿರೋದು. ಇದೆಲ್ಲ ಚಾರ್ಕೋಲ್ ಫ್ಲೂಟೆಡ್ ಪ್ಯಾನೆಲ್ಸ್ ಇದೆ. ಇದಕ್ಕೂ ಪಿಂಕ್ ಕಲರ್ದು ಪೇಂಟ್ ಮಾಡಿರೋದು, ಲಸ್ಟರ್ ಪೇಂಟ್. ಅಂಡ್ ಇದು ವುಡನ್ ಫಿನಿಶಿಂಗ್, ಇದು ಸ್ಟಡಿ ಟೇಬಲ್ ಇದು. ಸೊ ಸ್ಟೋರೇಜ್ ಯೂನಿಟ್ ಇದೆ. ಅಂಡ್ ಇಲ್ಲಿ ಟಿವಿ ಪಾಯಿಂಟ್ ಇದೆ. ಟಿವಿಗೆ ಸಿಂಪಲ್ ಆಗಿ ಸ್ಟೋರೇಜ್ ಪ್ಲಾನ್ ಮಾಡಿ ಇಟ್ಟಿರೋದು. ಅಂಡ್ ಇಲ್ಲಿ ಬಾಲ್ಕನಿ ಇದೆ. ಸೊ ಪ್ರತಿ ಒಂದು ಬೆಡ್ರೂಮ್ಗೂ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀರಾ? ಬಾಲ್ಕನಿನೂ ಅಷ್ಟೇ UPVC 2.5 ಟ್ರ್ಯಾಕ್ ಡೋರ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಮಸ್ಕಿಟೋ ಮಿಶ್ ಎಲ್ಲ ಇರುತ್ತೆ. ಅಂಡ್ ಇಲ್ಲಿ ಬಾಲ್ಕನಿ ಕೂತ್ಕೊಂಡ್ರೆ ನಿಮ್ಗೆ ಎಲ್ಲ ವ್ಯೂ ನೋಡ್ಬೋದು. ಎಲ್ಲ ಸ್ವಲ್ಪ ಫಾರೆಸ್ಟ್ ಏರಿಯಾ ಇದು, ದುರಳಿ ಫಾರೆಸ್ಟ್ ಇದೆ ಅಲ್ಲ, ಅದಕ್ಕೆ ನಿಯರ್ ಬೈ ಸೈಟ್ ಇರೋದ್ರಿಂದ ಗ್ರೀನರಿ ಜಾಸ್ತಿ ಇರೋದ್ರಿಂದ ಆರಾಮಾಗಿ ಒಳ್ಳೆ ಗಾಳಿ ಬೆಳ್ಕೊಂತ ಚೆನ್ನಾಗಿ ಬರುತ್ತೆ. ಸೊ ಮೇನ್ ಈ ಕ್ಲೈಂಟ್ ಬಂದು ಬಸವನಗುಡಿಲಿ ಇದ್ರಂತೆ ಮುಂಚೆ. ಅಲ್ಲಿ ಟ್ರಾಫಿಕ್ ಎಲ್ಲದನ್ನು ಫೀಲ್ ಮಾಡಿ ಅವರು ಆಚೆ ಬಂದು ನನ್ಗೆ ಪೀಸ್ಫುಲ್ ಏರಿಯಾ ಬೇಕು ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ಸ್ ಬರುತ್ತೆ. ಇದು ವಾಕಿಂಗ್ ವಾರ್ಡ್ರೋಬ್. ಇಲ್ಲಿ ಅಷ್ಟೇ ಹಿಡನ್ ಡೋರ್, ಎಲ್ಲಾದ್ರಲ್ಲೂ ಹಿಡನ್ ಡೋರ್ ಪ್ಲಾನ್ ಆಗಿದೆ. ಪುಷ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಡಾಟರ್ಸ್ ವಾಕಿಂಗ್ ವಾರ್ಡ್ರೋಬ್ ಏರಿಯಾ. ವಾಕಿಂಗ್ ವಾರ್ಡ್ರೋಬ್ ಏರಿಯಾನು ತುಂಬಾ ಸ್ಪೇಷಿಯಸ್ ಆಗಿ ಪ್ಲಾನ್ ಮಾಡಿದೀವಿ. ಇದು ನೀವು ಚೆಕ್ ಮಾಡಬಹುದು. ಇದೇನಿಲ್ಲ ಅಂದ್ರೂ 6 feet ಗೆ ಆಲ್ಮೋಸ್ಟ್ 10 to 12 feet ಇದೆ ಲೆಂತ್. ಅಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ಮಿರರ್, ಇದೆಲ್ಲ ವ್ಯಾನಿಟಿ ಮಿರರ್. ಇದೆಲ್ಲ ಸ್ಟುಡಿಯೋದಲ್ಲಿ ಯೂಸ್ ಮಾಡ್ತಾರೆ, ಮೇಕಪ್ ಆರ್ಟಿಸ್ಟ್ ಗಳೆಲ್ಲರೂ ಯೂಸ್ ಮಾಡುವಂತದ್ದು. ಅದನ್ನ ಇಲ್ಲಿ ಪ್ಲಾನ್ ಮಾಡಿರೋದು. ಅಂಡ್ ಇಲ್ಲೂ ಅಷ್ಟೇ, ಇಲ್ಲೆಲ್ಲ ಸ್ಟೋರೇಜ್ ಯೂನಿಟ್ಸ್ ಆಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಪಾರ್ಟಿಷನ್ಸ್ ಇದೆ. ಯಾವ್ದ್ಯಾವ್ದು ಎಲ್ಲೆಲ್ಲಿ ಇಟ್ಕೋಬೇಕು ಅಂತ ಈಸಿಯಾಗಿ, ಒಂದು ಇಯರಿಂಗ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಪಾರ್ಟಿಷನ್ಸ್ ಇದೆ. ಅಂಡ್ ಇಲ್ಲೂ ಅಷ್ಟೇ, ಯಾವ್ದು ಜಾಗ ಅಂತೂ ವೇಸ್ಟ್ ಮಾಡಿಲ್ಲ. ಸೊ ಇದಕ್ಕೆಲ್ಲ ನಾವು ಪ್ಲಾನ್ ಮಾಡಿದ್ರು ಇಂಟೀರಿಯರ್ ಜೊತೆ ಡಿಸ್ಕಷನ್ ಮಾಡ್ಕೊಂಡು ಚೆರಿಶ್ ಇಂಟೀರಿಯರ್ ಸ್ಟುಡಿಯೋದಲ್ಲಿ ಮಾಡಿರೋಂಥದ್ದು ಇದು ಫಿನಿಶಿಂಗ್. ನಿಮ್ಗೆ ಇಷ್ಟೆಲ್ಲ ಐಡಿಯಾಗಳು ಸಿಗುತ್ತೆ. ಬಟ್ ಇದೇ ತರ ಎಕ್ಸಿಕ್ಯೂಟ್ ಆಗ್ಬೇಕು, ಇಂಪ್ಲಿಮೆಂಟ್ ಆಗ್ಬೇಕು ಅಂದ್ರೆ ಚೆರಿಶ್ ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಇದು ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಬರುತ್ತೆ. ಇದು ಅಷ್ಟೇ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್. ಸೊ ಇಲ್ಲೂ ಅಷ್ಟೇ ಸೇಮ್ ಕ್ವಾಡ್ಸ್ ಹಾಕಿರೋದು, ಚಾರ್ಜರ್ ಫಿಟ್ಟಿಂಗ್ಸ್ ಅಂಡ್ ಸೇಮ್ ಎಲ್ಲಾ ಟಾಯ್ಲೆಟ್ ಸೇಮ್. ಅಂಡ್ ಇಲ್ಲೆಲ್ಲ ನೋಡಬಹುದು ಲ್ಯಾವೆಂಡರ್ ಕಲರ್, ಲ್ಯಾವೆಂಡರ್ ಥೀಮ್ ಬರುತ್ತೆ. ಎಲ್ಲ ನಾನ್ ಸ್ಕಿಡ್ ಟಾಯ್ಲೆಟ್ ಅಲ್ಲಿ ಮತ್ತೆ ಬಾಲ್ಕನಿಲೆಲ್ಲ. ಅಂಡ್ ಇಲ್ಲಿಂದ ಹೊರಟ್ರೆ ಸೊ ಇವಾಗ 3rd ಫ್ಲೋರ್ ಅಲ್ಲಿ ಇದೀವಿ. ಸೊ ಇಲ್ಲಿ ಯಾವ ತರ ಪ್ಲಾನಿಂಗ್ ಆಗಿದೆ? ಇದೊಂದು ಗೆಸ್ಟ್ ರೂಮ್ ಇದೆ, ಒಂದು ಮಾಸ್ಟರ್ ಬೆಡ್ರೂಮ್, ಇಲ್ಲಿ ವಾಷಿಂಗ್ ಏರಿಯಾ ಮತ್ತೆ ಗಜಿಬೋ ಇದೆ. ಇದೊಂದು ಸಿಂಪಲ್ ಗೆಸ್ಟ್ ರೂಮ್, ವಾಲ್ ಪೇಪರ್ ಎಲ್ಲ ಹಾಕಿದೀವಿ ಅಷ್ಟೇ. ಅಂಡ್ ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇದೆ ಗೆಸ್ಟ್ ರೂಮ್ ಗು. ವಾರ್ಡ್ರೋಬ್ಸ್ ಮಾಡಿದೀವಿ, ಲ್ಯಾಮಿನೇಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು. ಸೊ ಇದ್ರ ಪಕ್ಕದಲ್ಲಿ ಇರೋದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಅದು ಸೊ ಇಲ್ಲಿ ಬಂದ್ರೆ ಇದು ಕಂಪ್ಲೀಟ್ ಯುರೋಪಿಯನ್ ಥೀಮ್ ಇಟ್ಕೊಂಡು ಮಾಡಿರೋಂಥದ್ದು. ವಾಲ್ ಅಲ್ಲೆಲ್ಲ ಏನ್ ನೋಡ್ತಿದ್ದೀರಲ್ಲ MDF ಯೂಸ್ ಮಾಡಿ ಲೆಡ್ಜಸ್ ಎಲ್ಲ ಪ್ರೊವೈಡ್ ಮಾಡಿದೀವಿ. ಸೊ ಇದೆಲ್ಲ ಫಿನಿಶಿಂಗ್ ಎಲ್ಲ ನೀವು ಫಾರಿನ್ ಕಂಟ್ರೀಸ್ ಅಲ್ಲಿ ವಾಲ್ ಅಲ್ಲೆಲ್ಲ ಈ ತರ ವೈಟ್ ಲೆಡ್ಜಸ್ ಎಲ್ಲ ಹಾಕಿ ಮಾಡ್ತಾರೆ. ಅಂಡ್ ವಾಲ್ ಪೇಪರ್ಸ್ ಯೂಸ್ ಮಾಡಿದ್ದೀವಿ. ಹೆಡ್ ಬೋರ್ಡ್ ಅಲ್ಲೂ ಅಷ್ಟೇ ಚಾರ್ಕೋಲ್ ಫ್ಲೂಟೆಡ್ ಪ್ಯಾನೆಲ್ಸ್, ವಾಲ್ ಪೇಪರ್ಸ್. ಅಂಡ್ ಇಲ್ಲೆಲ್ಲ ಲೆದರ್ ಯೂಸ್ ಮಾಡಿರೋಂಥದ್ದು. ಎಲ್ಲದಕ್ಕೂ ಸ್ಟೋರೇಜ್ ಇದೆ. ಸೈಡ್ ಟೇಬಲ್ ಪ್ರೊವೈಡ್ ಮಾಡಿದೀವಿ, ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ. ಇದು ಸ್ಟಡಿ ಯೂನಿಟ್ ಮತ್ತೆ ವರ್ಕ್ ಸ್ಟೇಷನ್ ತರನು ಆಗುತ್ತೆ. ಇದೆಲ್ಲ ಲ್ಯಾಮಿನೇಟ್ಸ್. ಅಂಡ್ ಇಲ್ಲಿ ನೋಡಬಹುದು ಟಿವಿ ಯೂನಿಟ್ ಗೆ ಸ್ಮಾಲ್ ಸ್ಟೋರೇಜ್ ಕೊಟ್ಟಿದೀವಿ. ಇದಲ್ಲದೆ ನಿಮ್ಗೆ ಇಲ್ಲೊಂದು ಹಿಡನ್ ಡೋರ್ ಇದೆ, ದಟ್ ಈಸ್ ಫಾರ್ ವಾಕಿಂಗ್ ವಾರ್ಡ್ರೋಬ್ ಏರಿಯಾ. ಕಾಣಿಸೋದೇ ಇಲ್ಲ, ಬಟ್ ಇದು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲೂ ಸೇಮ್ ವಾಕಿಂಗ್ ವಾರ್ಡ್ರೋಬ್ ಕಾನ್ಸೆಪ್ಟ್, ಅದೇ ತರ ಮಿರರ್ಸ್ ವಿತ್ ಅಟ್ಯಾಚ್ ವಾಶ್ರೂಮ್ಸ್ ಬರುತ್ತೆ. ಎಲ್ಲದನ್ನು ಸೊ
ಇದೆಲ್ಲ ಓಕೆ ನೋಡ್ರೋದು ಏರಿಯಾ. ಇಲ್ಲೂ ಅಷ್ಟೇ, ಇಲ್ಲಿ ನೀವು ದೊಡ್ಡ ದೊಡ್ಡ ಬ್ಲೇಸರ್ಸ್ ಎಲ್ಲ ಇರುತ್ತಲ್ಲ ಅದನ್ನ ಹ್ಯಾಂಗ್ ಮಾಡಬೇಕು. ಮತ್ತೆ ಇಲ್ಲಿ ಸ್ಯಾರೀಸ್ಗೆ ಸ್ಟೋರೇಜ್ ಎಲ್ಲ ಚೆಕ್ ಮಾಡ್ಕೊಬಹುದು. ಗ್ಲಾಸ್ ವಿತ್ ಅಲ್ಯೂಮಿನಿಯಂ ಪ್ರೊಫೈಲ್ ಬ್ರಾನ್ಸ್ ಕಲರ್ ಅಲ್ಲಿ ಥೀಮ್ ಇಟ್ಟಿರೋದು. ಸೊ ಅದಕ್ಕೆ ಎಲ್ಲ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ. ಅಂಡ್ ಇದು ಅಷ್ಟೇ, ಇಲ್ಲಿ ಬ್ಲೂಯಿಶ್ ತರ ಬ್ಲೂಯಿಶ್ ಕಲರ್. ಓಕೆ ಓಕೆ ಸೇಮ್ ಎಲ್ಲ ಸೇಮ್ ಪ್ಯಾಟರ್ನ್ಸ್ ಬರುತ್ತೆ ಮೇಲೆ. ಸಂಕಲ್ ಪ್ರೊವೈಡ್ ಮಾಡೋದಾಗಿರ್ಬೋದು, ಆಮೇಲೆ ವೆಟರ್ನರಿ ಕಾನ್ಸೆಪ್ಟ್, ಈಚ್ ಅಂಡ್ ಎವ್ರಿಥಿಂಗ್ ಕಾನ್ಸಂಟ್ರೇಟ್ ಮಾಡೇ ವರ್ಕ್ ಮಾಡ್ಬೇಕು. ಸೊ ಯಾವ್ದು ಮಿಸ್ ಮಾಡಬಾರ್ದು. ಕನ್ಸ್ಟ್ರಕ್ಷನ್ ಮಾಡುವಾಗ್ಲೇನೆ ಪ್ಲಾನ್ ಮಾಡ್ಕೋಬೇಕು. ಇದೊಂದು ಮಲ್ಟಿಪರ್ಪಸ್, ವಾಷಿಂಗ್, ಕ್ಲಾತ್ ಡ್ರೈ ಮಾಡಕ್ಕೆ ಪ್ರತಿಯೊಂದಕ್ಕೂ ಡಿಸೈನ್ ಮಾಡಿ ಯಾವ ತರ ಮಾಡ್ಬೋದು ಅಂತ ಮಾಡಿರೋಂತ ಕಾನ್ಸೆಪ್ಟ್ಸ್. ಇಲ್ಲಿ ನಿಮ್ಗೆ ಇದೇನಿದೆಯಲ್ಲ ಇದು ಕೌಂಟರ್ದು, ಇದೆಲ್ಲ ನಾವೇ ಮಾಡ್ಸಿರೋದು, ಕನ್ಸ್ಟ್ರಕ್ಷನ್ ಅಲ್ಲಿ ಮಾಡಿಸಿ ಇದಕ್ಕೆ ಕ್ವಾಡ್ಸ್ ಎಲ್ಲ ಫಿಟ್ ಮಾಡಿಸಿ ಇಲ್ಲಿ ಬಟ್ಟೆ ಒಗೆಯೋದು, ಈ ಸಿಂಕ್ ಪ್ರೊವೈಡ್ ಮಾಡಿದೀವಿ. ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ವಾಟರ್ ಎಲ್ಲ ಇದೆಲ್ಲ ಫಾರಿನ್ ಅಲ್ಲೆಲ್ಲ ಈ ಕಾನ್ಸೆಪ್ಟ್ ಯೂಸ್ ಮಾಡ್ತಾರೆ. ಇಲ್ಲಿ ಆತನಗುಡಿ ಟೈಲ್ಸ್. ಸೊ ಇಲ್ಲಿ ಗಜಿಬೋ ಇರೋದ್ರಿಂದ ಇದು ಫುಲ್ ಓಪನ್ ಇದೆ. ಮಳೆ ನೀರು ಇಲ್ಲಿ ಬಿದ್ರೆ ನಿಮ್ಗೆ ಇಲ್ಲಿ ಕುತ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಹೌದು, ಈ ತೊಟ್ಟಿ ಮನೆ ಕಾನ್ಸೆಪ್ಟ್ ಇರುತ್ತಲ್ಲ ಆ ತರ ಫೀಲ್ ಆಗುತ್ತೆ. ಇದು ಬಂದು ಗಜಿಬೋ. ಸೊ ಇಲ್ಲೆಲ್ಲ ಮಂಗ್ಳೂರ್ ಟೈಲ್ಸ್ ಯೂಸ್ ಮಾಡಿದೀವಿ. ಅಂಡ್ ಇಲ್ಲೆಲ್ಲ ನಾನ್ ಸ್ಕಿಡ್ಡಿ ಟೈಲ್ಸ್ ವಿತ್ ಟೆರಾಕೋಟಾ ಟೈಲ್ಸ್ ಕ್ಲಾಡಿಂಗ್. ಸೊ ಇಲ್ಲೆಲ್ಲ ಟೆರಾಕೋಟಾ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಕಂಪ್ಲೀಟ್ ಟ್ರೆಡಿಷನಲ್ ಆಗಿ ಅನ್ಸುತ್ತೆ. ಒಂದು ಹಳ್ಳಿ ಮನೆ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇಲ್ಲಿ ಮಳೆ ನೀರು ಬರ್ತಾ ಇರುತ್ತೆ, ಇಲ್ಲಿ ಕುತ್ಕೊಂಡು ಆರಾಮಾಗಿ ಫೀಲ್ ಮಾಡ್ಬೋದು. ಓಕೆ, ಸೊ ಈ ತರ ಒಂದು ಕಾನ್ಸೆಪ್ಟ್ ಇಲ್ಲಿ ಇದು ಮಾಡಿದ್ದಾರೆ. ಓಕೆ, ಮತ್ತೆ ರೈನ್ ವಾಟರ್ದು ಅಷ್ಟೇ, ರೈನ್ ವಾಟರ್ ಹಾರ್ವೆಸ್ಟಿಂಗ್, ಯಾವ ತರ ವಾಟರ್ ಬಂದಿದ್ದು ಎಲ್ಲೂ ವೇಸ್ಟೇಜ್ ಆಗದೆ ಇರೋ ತರ ಹೆಂಗೆ ರೀಚಾರ್ಜ್ ಮಾಡಬೇಕು, ರೀಯೂಸ್ ಮಾಡಬೇಕು, ಎಲ್ಲ ಪ್ರೊವಿಷನ್ ಕೊಟ್ಟಿದ್ದೀವಿ ನೋಡಿ. ಸೊ ಕನ್ಸ್ಟ್ರಕ್ಷನ್ ಅಂದ್ರೆ ಬರೀ ನಿಮ್ಗೆ ಒಂದ್ ಮನೆ ಕಟ್ಟಿ ಬಿಟ್ಬಿಡೋದಲ್ಲ, ಅದರಲ್ಲಿ ಈಚ್ ಅಂಡ್ ಎವ್ರಿಥಿಂಗು ಕಾನ್ಸಂಟ್ರೇಟ್ ಮಾಡಿ ಯಾವ್ದಾವ್ದನ್ನ ಯಾವ್ಯಾವ ಐಡಿಯಾ ಇಟ್ಕೊಂಡು ಮಾಡ್ಬೇಕು. ಸೊ ಚೆರೀಶ್ ಇಂದ ನಿಮ್ಗೆ ಎಲ್ಲಾ ತರನು ಹೆಲ್ಪ್ ಅಂತೂ ಹಾಗೆ ಆಗುತ್ತೆ. ಚೆರೀಶ್ ಒಂದ್ಸಲ ನೀವು ಎಂಟ್ರಿ ಆದ್ರೆ ನೆಕ್ಸ್ಟ್ ತುಂಬಾ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಯಾವ ತರ ಡಿಸೈನ್ ಮಾಡಬೇಕು, ಏನ್ ಮಾಡಬೇಕು, ಎಲ್ಲ ಥಿಂಕಿಂಗು, ಕನ್ಫ್ಯೂಷನ್ಸು, ಎಲ್ಲದಕ್ಕೂ ಬೆಸ್ಟ್ ರಿಸಲ್ಟು ಚೆರೀಶ್ ಹ್ಯಾಪಿ ಹೋಮ್ಸ್ ಅಂಡ್ ಚೆರೀಶ್ ಇಂಟೀರಿಯರ್ ಸ್ಟುಡಿಯೋ ನಿಮಗೆ ಕಾಂಬಿನೇಷನ್ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ಏನೇ ಪ್ರಾಜೆಕ್ಟ್ ಮಾಡಬೇಕಾದ್ರೂ ನಿಮ್ದು ಆಫೀಸ್ ಲೊಕೇಶನ್ ಒಂದ್ಸತಿ ಹೇಳ್ಬಿಡಿ, ಅಲ್ಲಿ ಬಂದು. ಈಗ ನಮ್ದು ಬೆಂಗಳೂರು ಮತ್ತೆ ಮೈಸೂರಲ್ಲಿ ಇದೆ. ಮೈಸೂರಲ್ಲಿ ರಾಮಕೃಷ್ಣ ನಗರಲ್ಲಿ ಚೆರೀಶ್ ಇಂಟೀರಿಯರ್ ಸ್ಟುಡಿಯೋ ಮತ್ತೆ ಚೆರೀಶ್ ಹ್ಯಾಪಿ ಹೋಮ್ಸ್ ಇರೋದು. ಅಂಡ್ ಬೆಂಗಳೂರಿಗೆ ಬಂದ್ರೆ RR ನಗರಲ್ಲಿ ಸೊ ನಿಮಗೆ ರಾಜಶ್ರೀ ಅಪಾರ್ಟ್ಮೆಂಟ್ ಆಪೋಸಿಟ್ ಚೆರೀಶ್ ಹ್ಯಾಪಿ ಹೋಮ್ಸ್ ಇದೆ. ಅಂಡ್ ಷಣ್ಮುಗ ಟೆಂಪಲ್ ರೋಡಲ್ಲಿ ಚೆರೀಶ್ ಇಂಟೀರಿಯರ್ ಸ್ಟುಡಿಯೋಸ್, ಹನುಮಾನ್ ಸೆರಾಮಿಕ್ಸ್ ಅಂತ ಇದೆ, ಅದರಲ್ಲಿ 2nd and 3rd ಫ್ಲೋರ್ ಚೆರೀಶ್ ಇಂಟೀರಿಯರ್ ಸ್ಟುಡಿಯೋಸ್ ಇದೆ. ಸೊ ನೀವು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆ ನೀವೇನು ಡ್ರೀಮ್ ಇಟ್ಕೊಂಡಿರ್ತೀರಾ ಅದಕ್ಕಿಂತ ಬ್ಯೂಟಿಫುಲ್ ಆಗಿ ನಿಮ್ಮ ಮನೇನ ನಾವು ಕಟ್ಕೊಡ್ತೀವಿ. ಯಾವುದೇ ರೀತಿ ಟ್ರಸ್ಟ್ ಇಟ್ಕೊಂಡು ಬಂದರೆ ಆ ಟ್ರಸ್ಟ್ನ ಉಳಿಸ್ಕೊಂಡು ಕಂಪ್ಲೀಟ್ ಎಕ್ಸಿಕ್ಯೂಟ್ ಆಗಿ ಕ್ಲೋಸ್ ಆಗಿ ನೀವು ಯಾವ ಥರ ಏನೇ ಹೆಲ್ಪ್ ಕೇಳಿದ್ರು ಸರ್ವಿಸಸ್ ಅಂತೂ ಯಾವಾಗಲೂ ಎನಿ ಟೈಮ್ ಇದ್ದೇ ಇರುತ್ತೆ. ಸೊ ಚೆರೀಶ್ ಹ್ಯಾಪಿ ಹೋಮ್, ಚೆರೀಶ್ ಇಂಟೀರಿಯರ್ ಸ್ಟುಡಿಯೋ ಪ್ರತಿಯೊಬ್ಬರು ಮನಸ್ಸಿನ ಜೀವನದಲ್ಲಿ ಏನೇನು ಡ್ರೀಮ್ ಇಟ್ಕೊಂಡಿರ್ತಾರೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕೆ ಮನೆ ಅಂತ ಚೆರೀಶ್ ಹ್ಯಾಪಿ ಹೋಮ್, ಚೆರೀಶ್ ಇಂಟೀರಿಯರ್ ಸ್ಟುಡಿಯೋ ಇಂದ ಪ್ರತಿಯೊಬ್ಬರು ಏನೇನು ಡ್ರೀಮ್ ಇಟ್ಕೊಂಡಿರ್ತೀರಾ ನೀವು ಮನೆ ಕಟ್ಸೋದಕ್ಕೆ ಅಂತ ಹೇಳಿ ಆ ಡ್ರೀಮ್ನ ಫುಲ್ಫಿಲ್ ಮಾಡೋ ಅಂತ ಕೆಲಸ ನಾವು ಮಾಡ್ತೀವಿ. ಸೊ ವಿತ್ ಮಿನಿಮಲಿಸ್ಟಿಕ್ ಬಜೆಟ್. ಸೊ ನೀವು ಇಲ್ಲೇ ನೋಡ್ಬೋದು. ಸೊ 40 by 40 5600 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಇದನ್ನ ನಾವು 1 CR ಅಲ್ಲಿ ಮಾಡ್ತೀವಿ ಅಂದ್ರೆ ಲಕ್ಸುರಿಯಸ್ ಆಗೇ ಇದೆ ಮನೆ, ಲಕ್ಸುರಿ ಆಗಿ ಪ್ಲಾನ್ ಮಾಡಿರುವಂತದ್ದು. ಸೊ ಎಷ್ಟೊಂದ್ ಜನ ಅನ್ಕೋತಿರ್ತಾರೆ ನನ್ ಮನೆ ಕಟ್ಬೇಕು, ನಾನು ಆತರ ಡಿಸೈನ್ ಮಾಡಿಸ್ಬೇಕು, 2 ಕೋಟಿ ಆಗ್ಬಿಡುತ್ತೋ 3 ಕೋಟಿ ಆಗ್ಬಿಡುತ್ತೋ ಅಂತ. ಸೊ ನಿಮ್ಗೆ ಇರೋ ಬಜೆಟ್ ಅಲ್ಲಿ ಯಾವ್ಯಾವ ತರ ಡಿಸೈನ್ ಮಾಡ್ಬೋದು, ಹೆಂಗೆ ನಿಮ್ಗೆ ಬಜೆಟ್ ತಕ್ಕಂತೆ ನಾವು ಪ್ಲಾನ್ ಮಾಡಿ ಕೊಡ್ಬೋದು ಅಂತ ಪ್ರತಿಯೊಂದು ಐಡಿಯಾಸ್ನ ಸ್ಟೇಜ್ ಬೈ ಸ್ಟೇಜು ಎವ್ರಿ ಸ್ಟೆಪ್ ಅಲ್ಲೂ ನಾವು ನಿಮ್ ಜೊತೆ ಸಪೋರ್ಟಿವ್ ಆಗಿ ಹ್ಯಾಂಡಲ್ ಮಾಡ್ತೀವಿ. ಸೊ ನಿಮ್ಗೆ ಈ ಸಲ ಆಫರ್ ಏನ್ ನಡೀತಾ ಇದೆ ಅಂದ್ರೆ, ಸೊ ಕಿಚನ್ ಇಂಟೀರಿಯರ್ ಫ್ರೀ ಇದೆ. ಸೊ ಯಾರ್ಯಾರು ಕನ್ಸ್ಟ್ರಕ್ಷನ್ಗೆ ಅಂತ ಬರ್ತಾರೆ, ಇಂಟೀರಿಯರ್ಸ್ಗೆ ಅಂತ ಬರ್ತಾರೆ, ಸೊ ಕಿಚನ್ ಇಂಟೀರಿಯರ್ನ ಫ್ರೀ ಮಾಡ್ತಾ ಇದ್ದೀವಿ. ಸೊ ಈ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಅಲ್ಲಿ ಚಿಮ್ನಿ ಆಗಿರ್ಬೋದು, ಲೈಕ್ ಕಿಚನ್ ಅಲ್ಲಿ ಬರೋಂಥ ಚಿಮ್ನಿ, ಹಾಬ್ಸ್ ಇದೆಲ್ಲದನ್ನು ಪ್ರೊವೈಡ್ ಮಾಡಿ ಸೊ ಕಂಪ್ಲೀಟ್ ಕಿಚನ್ ಇಂಟೀರಿಯರ್ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದೀವಿ. ಇದು ಬಂದು ಈಗ ವರಮಹಾಲಕ್ಷ್ಮಿ ಆಫರ್ ನಡೀತಾ ಇದೆ. ಸೊ ದಯವಿಟ್ಟು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಆಫರ್ ಮಂತ್ ವೈಸ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಈಗಿರೋ ಆಫರ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಎಷ್ಟು ಬೇಗ ನೀವು ಬಂದು ಆನ್ ಬೋರ್ಡ್ ಆಗ್ತಿರೋ ಅದಷ್ಟು ಬೇಗನೆ ನಾವೆಲ್ಲದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಥ್ಯಾಂಕ್ ಯು.